ಡಿಕೆಶಿಗೆ ಬರ್ತ್ಡೇ ಡೈರಿ ಏನಿದೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆಗೆ ಬರ್ತ್ಡೇ ಡೈರಿ ಏನಿದೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಹಾಗೂ ಡಿಕೆ ಅಂತ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಹೊರಕೊಡುತ್ತಾ? ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಡಿಕೆಶಿಗೆ ನಾಳೆ 64 ವರ್ಷದ ಸಂಭ್ರಮ. ನಾಳೆ ಶುಕ್ರವಾರ ಇಡೀ ದಿನ ಡಿಕೆ ತಮಿಳುನಾಡು ಟೂರ್ ಹೊಡೆಯಲಿದ್ದಾರೆ. ಹುಟ್ಟುಹಬ್ಬದ ಸುದಿನವೇ ಟೆಂಪಲ್ ಟೂರ್ಗೆ ಮೀಸಲಿಟ್ಟ ಡಿಕೆಶಿ ಅವರು ನಾಳೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಂಗಾಳಕೊಲ್ಲಿ ಸಮುದ್ರದ ತೀರದಲ್ಲಿರುವ ಐತಿಹಾಸಿಕ ದೇವಾಲಯ, ಅಲ್ಲೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಸುರಪದ್ಮ ರಾಕ್ಷಸನನ್ನ ಲಾರ್ಡ್ ಮುರುಗನ್ ಸಂಹರಿಸಿರುವ ಪ್ರತೀತಿ ಇದೆ. ಯಾರದ್ದೋ ಸಂಹಾರ. ಸಿಎಂ ಸೀಟ್ ದಿಗ್ವಿಜಯಕ್ಕೆ ಡಿಕೆಶಿ ಈಗ ಮೊರೆ ಹೋಗಿದ್ದಾರೆ. ಶನಿದೇವರ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಮೊನ್ನೆ ಕೂಡ ತಿರುನಲ್ಲೂರ್ಗೆ ಹೋಗಿದ್ರು, ಭೇಟಿಯನ್ನ ನೀಡಿದ್ರು ತಮಿಳುನಾಡಿನಲ್ಲಿ. ಇದೀಗ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸಿಎಂ ಹಾಗೂ ಡಿಕೆ ಅಂತ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಹೊರ ಕೊಡುತ್ತಾ ಅಂತ. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಳೆ 64 ವರ್ಷ ತುಂಬುತ್ತೆ. ಹುಟ್ಟುಹಬ್ಬದ ವೇಳೆ ನಾಳೆ ಇಡೀ ದಿನ ತಮಿಳುನಾಡಿನಲ್ಲಿರ್ತಾರೆ ಅವರು. ಹುಟ್ಟುಹಬ್ಬದ ಸುದಿನವನ್ನ ಟೆಂಪಲ್ ಟೂರ್ಗೆ ಮೀಸಲಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತುಟಿಕಾರನ್ ಜಿಲ್ಲೆಯಲ್ಲಿ ಮುರುಗನ್ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಂಗಾಳಕೊಲ್ಲಿ ಸಮುದ್ರ ತೀರದಲ್ಲಿನ ಐತಿಹಾಸಿಕ ದೇವಾಲಯ ಅದು. ಧೈರ್ಯ, ವಿಜಯ ಮತ್ತು ಶತ್ರು ಸಂಹಾರಕ್ಕೆ ಇಲ್ಲಿ ಬೇಡಿಕೆ ಈಡೇರಿಸುತ್ತೆ. ಅಂದ್ರೆ ದೇವರ ಬಳಿ ಮೊರೆಯನ್ನ ಹೋಗುವಂಥದ್ದು. ಯಾರದ್ದೋ ಸಂಹಾರ. ಸಿಎಂ ಸೀಟ್ ದಿಗ್ವಿಜಯಕ್ಕೆ ಈಗ ಡಿಕೆಶಿ ದೇವರ ಮೊರೆ ಹೋಗಿದ್ದಾರೆ. ಶನಿವಾರ ತಿರುನಲ್ಲಾರ್ನಲ್ಲಿರುವಂತಹ ಶನಿದೇವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ರು. ಅಲ್ಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಶನಿ ಮಹಾತ್ಮನ ಬಳಿ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ನಾಳೆ ಏನಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ವರ ನೀಡುತ್ತಾ ಹೈಕಮಾಂಡ್ ಅಂತ. ನಾಳೆ ಹುಟ್ಟುಹಬ್ಬ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ನಾಳೆ 64 ವರ್ಷದ ಸಂಭ್ರಮ. ಸುರಪದ್ಮ ರಾಕ್ಷಸನನ್ನ ಲಾರ್ಡ್ ಮುರುಗನ್ ಸಂಹರಿಸುವ ಪ್ರತೀತಿ ಇದೆ. ಯಾರದ್ದೋ ಸಂಹಾರ. ಇದೀಗ ಸಿಎಂ ಸೀಟ್ ದಿಗ್ವಿಜಯಕ್ಕೆ ಡಿಕೆಶಿ ಅವರು ದೇವರ ಮೊರೆ ಹೋಗಿದ್ದಾರೆ. ಶನೀಶ್ವರನನ್ನ ಕೂಡ ಪೂಜೆ ಮಾಡಿ ಬಂದಿದ್ರು, ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು ಕುಟುಂಬದ ಸಮೇತವಾಗಿ. ನಾಳೆ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನಾದ್ರೂ ವರ ನೀಡುತ್ತಾ ಡಿಕೆ ಶಿವಕುಮಾರ್ ಅವರಿಗೆ? ಸಿಎಂ ಆಗು ಅಂತ ಹೇಳುತ್ತಾ? ನಾಳೆ 64 ವರ್ಷದ ಸಂಭ್ರಮದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತಮಿಳುನಾಡಿನಲ್ಲಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿರುವಂತಹ ಪ್ರತಿಷ್ಠಿತ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಮುರುಗನ್ ದೇವಸ್ಥಾನದಲ್ಲಿ ನಾಳೆ ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಂಗಾಳಕೊಲ್ಲಿಯ ಸಮುದ್ರ ತೀರದಲ್ಲಿರುವಂತಹ ದೇವಸ್ಥಾನ. ಧೈರ್ಯ, ವಿಜಯ ಮತ್ತು ಶತ್ರು ಸಂಹಾರಕ್ಕೆ ಇಲ್ಲಿ ಬೇಡಿಕೆ ಇರುತ್ತಂತೆ, ಬೇಡ್ಕೊಳ್ತಾರಂತೆ ಇಲ್ಲಿನ ಜನರು. ಇಲ್ಲಿ ಬಂದು ಯಾರದ್ದೋ ಸಂಹಾರಕ್ಕೆ ಈಗ ಸಿಎಂ ಸೀಟ್ ದಿಗ್ವಿಜಯಕ್ಕೆ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ. ಕಳೆದ ವಾರ ಕೂಡ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿದೇವರನ ಬಳಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ವಿಶೇಷ ಬೇಡಿಕೆಯನ್ನ ಇಟ್ಟು ಬಂದಿದ್ರು. ಇದೀಗ ತಮಿಳುನಾಡಿನಲ್ಲಿ ನಾಳೆ ಅವರ ಬರ್ತ್ಡೇ ಇದೆ. ಬರ್ತ್ಡೇ ದಿನ ಸಂಪೂರ್ಣವಾಗಿ ತಮಿಳುನಾಡಿನಲ್ಲಿರುವಂತಹ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ಮುರುಗನ್ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಬೇಡಿಕೆಯನ್ನ ಇಡಲಿದ್ದಾರೆ. ದೇವರ ಮುಂದೆ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಪಟ್ಟಕ್ಕಾಗಿ ಇದೀಗ.